ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ. ನಿನ್ನೆ ರಾತ್ರಿ 12 ಗಂಟೆಗೆ ಮುಕ್ಕೊಂಡೆ. 2 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಅಂದ್ಕೊಂಡೆ. 200 ರೂಪಾಯಿ ಸ್ಟಿಚ್ ಮಾಡಿದೆ. ಮತ್ತೊಂದು ಅರ್ಧ ಕರಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೆ. ಬರ್ರಿ ತೋರಿಸ್ತೀನಿ ನಿಮಗೆ ಎಷ್ಟು ಸ್ಟಿಚ್ ಮಾಡಿಬಿಟ್ಟಿನಿ ಅಂತೇಳಿ. ಇವಾಗ ಜಸ್ಟ್ ಹೇಳಕತ್ತೀನಿ ನೋಡಿ. ನಾನು ಕೂಡ ಅಲ್ಲಿ ಬೆಳಕು ಬಿದ್ದೈತೆ, ಬಂದು ಲೈಟ್ ಹಚ್ಚಿದೆ. 2 ಚರಿಗೆ ಮಳೆ ಮ್ಯಾಕೆ ಹೋದಿವ್ರಿ, ನೀರು ಹೆಂಗೆ ಆಗುತ್ತೆ ಅಂತೇಳಿ. ನೋಡಿ ಇಲ್ಲೇ ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ, ಇನ್ನೂ ಒಳ್ಯಾಕೆ ಹೋಗಿಲ್ಲ. ಇನ್ನೂ ಹುಡುಗಿ ರೊಟ್ಟಿ ಮಾಡಬೇಕು, ಸಾಲಿಗೆ ಕಳಿಸ್ಬೇಕು ಸ್ನೇಹಿತರೆ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ನೋಡಿರಬೇಕು. ತುಂಬ ನೋಡಿ ಎಲ್ಲರೂ ತುಂಬಾ ಒಳ್ಳೆ ಕಮೆಂಟ್ ಮಾಡಿರಿ. ತುಂಬಾ ಅದರಿಂದನೇ ಒಂದು ಅರ್ಧ ಧೈರ್ಯ ಅನ್ನಿಸ್ತು. ಅದಕ್ಕೆ ನಾನು ಯಾಕೆ ಮುಚ್ಚಿಡಬೇಕು, ಎಲ್ಲನೂ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಇದನ್ನು ಕೂಡ ಶೇರ್ ಮಾಡಿದೆ. ಬರೀ ಎಲ್ಲನೂ ಬೆಳಕಾಗೈತೆ. ಪಟ ಇವತ್ತು ಚೌಳಿಕಾಯಿ ಪಲ್ಯ ರೊಟ್ಟಿ ಆಗಬೇಕು. ಅವ್ರ ಬುತ್ತಿಗೂ ಊಟಕ್ಕೆ. ಮತ್ತು 6 ಗಂಟೆ ಆಗೈತ್ರಿ. ಅಂಗಳ ಕಸ ಗುಡಿಸೋದು ಇವೆಲ್ಲ ಬ್ಲೌಸ್ಗಳು. ಇದು ಅರ್ಧ ಬ್ಲೌಸು ರೆಡಿ ಮಾಡ್ತೀನಿ ರೀ ಸದ್ದ. ಇದು ಅರ್ಧ ಬ್ಲೌಸ್ ರೆಡಿ ಮಾಡಿ ಅಷ್ಟು ಎತ್ತಿಟ್ನಂದ್ರೆ ಕ್ಲಿಯರ್ ಆಗುತ್ತೆ. ನೋಡಿರಿ ನಾನು ಹೆಂಗೆ ಕೆಲಸ ಮಾಡ್ಕೋತೀನಿ ಅಂತ. ಮನುಷ್ಯನಾಗ ತುಂಬಾ ಬೇಜಾರೈತ್ರಿ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳಿಗೋಸ್ಕರ ಮಾಡಿರಿ, ಮಕ್ಕಳಿಗೋಸ್ಕರ ಜೀವನ ಮಾಡಿರಿ. ಮಕ್ಕಳು ಎಷ್ಟು ಒಳ್ಳೆಯ ಮಕ್ಳು ಅದಾವು, ಬೇಜಾರು ಮಾಡ್ಕೋಬೇಡ್ರಿ ಸಿಸ್ಟರ್ ಅಂತ ಎಲ್ಲರೂ ತುಂಬಾ ಕಮೆಂಟ್ ಮಾಡಿದ್ರಿ. ಆ ಕಮೆಂಟಿಗೋಸ್ಕರ ಎದ್ದೆ. ಹೇಳಬೇಕ್ರಿ, ನಾನು ಮುಕ್ಕೊಂಡು ಇಡಲ್ಲ ಸ್ನೇಹಿತರೆ. ಮುಕ್ಕೊಂದಂದ್ರೆ ಯಾಕೆ ಮುಕ್ಕೋಬೇಕು? ನಂದೇನು ತಪ್ಪಿಲ್ಲ. ನಾನು ಎದ್ದು ಹೆಂಗೆ ದಿನ ಡೈಲಿ ಕೆಲಸ ಮಾಡ್ತೀನಿ ಆ ಥರ ಕೆಲಸ ಮಾಡ್ಬೇಕಂತೇಳಿ ಎದ್ದು ನೋಡಿ. ಇವಾಗ ನೋಡಿ ಒಂದು ಬ್ಲೌಸು ಸ್ಟಿಚಿಂಗು ಮುಗಿಸೀನಿ. ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಬ್ಲೌಸ್ ಸ್ಟಿಚ್ ಅದು ಕರಿ ಮುಗಿಸ್ತೀನಿ ಅಂತ. ಮುಗಿಸಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಗುಡಿಸಿ ಒಂದೆರಡು ಬಾಂಡೆ ಇದ್ದು ತಿಕ್ಕಿ ಚೌಳಿಕಾಯಿ ಪಲ್ಯನೂ ಮಾಡೀನಿ ರೀ. ಚೌಳಿಕಾಯಿ ಶ್ರಾವಣಿದು ಜಾಕ್ ಆಗೈತಿ, ಇನ್ನೂ ಶ್ರಾವಣಕುಮಾರ್ ಜಾಕ್ ಆಗಿಲ್ಲ. ಶ್ರಾವಣಿ ಪೂಜೆ ಮಾಡೋಕೆ ಎಣ್ಣೆ ತೊಗೊಳಕತ್ತ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೇಕು ನಿಮ್ಗೆ. ಇಷ್ಟು ಬಾಂಡೆನೂ ಸ್ವಲ್ಪ ಇದ್ದು ನೋಡಿ, ಬಾಂಡೆನೂ ತಿಕ್ಕಿನಿ. ಬರೀ ಶ್ರಾವಣಿ ಎಣ್ಣೆ ಹಾಕ್ಕೊಳಕತ್ತಾಳ. ಸ್ವಲ್ಪ ನೋಡಿ ಹಾಕೋರಮ್ಮ ಅಂತಂದೆ. ಅದು ಬಿಚ್ಚಲಾಗಿತ್ತು. ಆದರೆ ನಾನು ಒಂದು ಎಣ್ಣೆ ಕ್ಯಾನ್ ಮುಟ್ಟಲ್ರಿ, ಅದು ದೇವ್ರಿಗೆ ಹಚ್ಚಕ್ಕಂತ ಎಣ್ಣೆ ತಂದಿರ್ತೀನಿ. ಹಿಂಗಾಗಿ ಇನ್ನು ಇವತ್ತೊಂದಿನ, ನಾಳೆಗೆ ದೇವ್ರ ಜಾತ್ರೆ, ನಾಳೆಗೂ ಸುಮ್ಮನೆ ತೊಳೆಯು, ನಾಳೆಗೆಲ್ಲ ಇದಾಗುತ್ತೆ ಸ್ನೇಹಿತರೆ. ಪೂಜೆ ಮಾಡ್ತೀನಿ ನಾನು. ಇವಾಗ ನೋಡಿ ಚೌಳಿಕಾಯಿ ಪಲ್ಯ ಮಸ್ತ್ ರೆಡಿ ಆಗೈತಿ. ಬಿಸಿ ರೊಟ್ಟಿ ಮಾಡಬೇಕು. ಶ್ರಾವಣ ಜಾಕ ಮಾಡ್ಸ್ಕೊಂಬರ್ತೀನಿ ರೀ. 7:30 ಮ್ಯಾಗಾಗಿ ಟೈಮು. ಎಲ್ಲ ಗ್ಯಾಸ್ ಕಟ್ಟಿನೂ ಕ್ಲೀನ್ ಆಗೈತೆ. ಬಾರಪ್ಪ ಜಾಕ ಮಾಡಿಸ್ತಿಂದೆ. ಕಸ ಚೆಲ್ಕೊಂಬಂದನ್ ರೀ. ಅಕ್ಕಿ ಶ್ರಾವಣಿ ಜಾಕ ಇವತ್ತು ತಾನೇ ಮಾಡಿದ್ಲು ಸ್ನೇಹಿತರೆ. ನಂದು ಸ್ವಲ್ಪ ಲೇಟಾಗಿ ಇದ್ನೆಲ್ಲ, ಅದರ ಬ್ಲೌಸ್ ಸ್ಟಿಚ್ ಮಾಡ್ಕೊತ ಕುಂತೆ. ನಿಧಾನಕ್ಕೆ ತೆಗಿಯಮ್ಮ ಎಣ್ಣೆ ಕ್ಯಾನ್ ಅಂತೇಳಿ ಅಕ್ಕಿನ ಮುಂದೆ ನಿಂತೆ ಸ್ನೇಹಿತರೆ ನಾನು. ನೋಡಿರಿ ಇಲ್ಲೇ ಫೈನಲ್ಲಾಗಿ ಎಣ್ಣೆ ಕ್ಯಾನ್ ಬಿಚ್ಚಿದೆ. ಎಣ್ಣೆ ಕ್ಯಾನ್ ಬಿಚ್ಚು ಎಣ್ಣೆ ಹಾಕೊಳಕತ್ಲು. ಖುಷಿ ಆಯ್ತು ನನಗೆ. ಅಕ್ಕಿನ ಎತ್ತಿ ಎಲ್ಲ ಮ್ಯಾಗಿಡ್ತಾಳ್ರಿ. ನೋಡ್ತಿರ್ಬೇಕೆಲ್ಲ ಕ್ಲೀನ್ ಆಗೈತೆ. ನಿನ್ನೆ ಜಗಳದಾಗ ನನ್ನ ಮಕ್ಕಳೊಂದು ಸ್ಕೂಲಿಗೆ ಹೋಗಿದ್ರಿ. ಇಲ್ಲಿಗೆ ಅವರು ಇದ್ರಂದ್ರೆ ಅವ್ರ ಮನುಷ್ಯಗೆ ಎಷ್ಟು ನೋವು ಆಗ್ತಿತ್ತೋ ಗೊತ್ತಿಲ್ಲ, ಅವಕ್ಕೇನೂ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ಅವ್ರಿಗೆ ಹಾಕಿ ಹೇಳೋದು ಅಂತೇಳಿ ಸುಮ್ಮ ಅವ್ರು ಹೋಗೋತನ ಆ್ಯಕ್ಟಿವ್ ಆಗಿದ್ರಾತು. ಅವ್ರು ಹೋಗಿಂದ ಮುಂದೆ ಅಂತೇಳಿ ಅವ್ರು ಹೋಗೋತನ ಹೋಗಮ್ಮ ನೀ ಸಾಲಿಗೆ ಹೋಗೋಕ್ಕೆ ಊಟ ಮಾಡಿ ಆಡ್ರಿ. ಶ್ರಾವಣಕುಮಾರ್ ಇನ್ನೊಂದು 2 ತುತ್ತಿತ್ತು. ಆಕೆ ಶ್ರಾವಣಿ ಏನು ಹೇಳಕತ್ತಾಳ ಕೇಳ್ರಿ. ಹೌದಾ? ಇವಾಗ ಒಂದು ರೊಟ್ಟಿ ಮಾಡಿ ನೋಡಿ. ಅವ್ರು ಬುತ್ತಿ ಕಟ್ಟಿ ಉಣಿಸಿ ಒಂದು ರೊಟ್ಟಿ ಮಾಡಿದೆ. ಶ್ರಾವಣ ಗಾಳ್ಕೊಂತು ಉಣ್ಣಪ್ಪ ಕಿಡಿಗೇಳ್ತಾನೆ. ಉಣ್ಣು ಹೊತ್ನ್ಯಾವು ಶಾಂತ ರೀತಿ ಅಂತ ಉಣ್ಬೇಕು, ಚಕ್ಳು ಮುಕ್ಳು ಹಾಕೊಂಡು. ಆಯ್ತಾ, ನೀರು ಕುಡಿ. ಓ ನೀ ನಡಿ ಮುಂತ್ ನಡಿ, ಬಸ್ ತರ ಬರ್ತಾನೆ ತಾಮ. ಏ ಉಂಡೋಗ 2 ತುತ್ತು ಆಕೆ ಉಂಡ ಇಲ್ಲ ರೊಟ್ಟಿ. ಹರಿ ಹುಷಾರ ಚಿನ್ನಿ ಉಣ್ಬಾರಣ್ಣ. ಊಟ ತಾ ನೋಡ್ರಿ. ಕರೆಂಟ್ ಹೋದು. ಶ್ರಾವಣಕುಮಾರ್ನ ಇನ್ನೊಂದು ತುತ್ತೈತೆ ಉಣ್ಣಾಕತ್ತಾನ. ಮುಂಜಾನೆ ಹೊತ್ತು ಅವಸರನ ನೋಡಿ ಶ್ರಾವಣಕುಮಾರ. ಬರೀ ರೊಟ್ಟಿ ಮಾಡಿ ಮಸ್ತ್ ಇಟ್ಟಿನಿ. ಹಿಟ್ಟು ಕೂಡ ಆಟ ಆಡ್ಕೋತ ಕುಂತು ನೋಡಿ. ಇಲ್ಲಿ ಯಾವ ಥರ ಆಟ ನೋಡಿ. ಅದನ್ನ ಇದು ಮಾಡಿ ಹಿಟ್ಟು ತೊಗೊಳೋದು ಆಡೋದು. ಅಲ್ಲಿ ಹೋದ ಅಂತ ಕೆಡಿಸಿ ಹಿಟ್ಟಲ್ಲೇ ಹುರು ತೆಗೆದಾನ ಅದೇ ನೋಡಿ. ಹಾಯ್ ನನ್ನ ಟು ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಸಂಜೆ 5 ಗಂಟೆ ಆಗೈತೆ ನೋಡಿ. ಇವಾಗ ವ್ಲಾಗ್ ಚಾಲು ಮಾಡಕತ್ತೀನಿ ನಾನು. ನೋಡಿ 5:20 ಆಗೈತೆ. ಇವಾಗ ಜಸ್ಟು ಎದ್ದಿನ ಸ್ನೇಹಿತರೆ. ಅವ್ವನು ಬಂದ ಊರಿಗೆ. ಶ್ರಾವಣಿನೂ ಜಾತ್ರೆ ಐತಂತೆ ಇದನ್ನೆಲ್ಲ ಕುಂಭ ಹೊರಕ್ಕೆ ಹೋಗ್ಯಾಳ. ಅವನು ಒಂದು ದಿವ್ಸ ಶಾವಿಗೆ ತೊಗೊಂಬಂದ ಅವಡಿ ಬರಾಗ. ಬೆಚ್ಚಿಲ್ಲ ಬಾಕ್ಸ್ನೂ. ಶ್ರಾವಣಿ ಎಲ್ಲ ರೆಡಿಯಾಗಿ ಹೋಗ್ಯಾಡ್ರಿ. ನಾನು ಮುಕ್ಕೊಂಡೆ ಜಸ್ಟ್ ಇವಾಗಿದ್ದೆ. ಇವತ್ತು
ಅವ್ವನು ಬಂದಿದ್ದು ಪಾಡಾಯ್ತು ನೋಡ್ರಿ. ಇಲ್ಲಿ ಶ್ರಾವಣಿ ಶಿವಕುಮಾರ ಜಾತ್ರೆಗೆ ಹೋಗೋದು ಕ್ಯಾನ್ಸಲ್ ಆಗ್ತಿತ್ತು. ಮತ್ತು ಬೀರಪ್ಪ ಮುತ್ತೆ ಗಂಗೆ ಸ್ಥಳಕ್ಕೆ ಅದು ಹೋಗಿದ್ದು ನಾವು ಹೋಗಿಲ್ರಿ. ನಾನು ಮಲ್ಕೊಂಡೆ, ಇವಾಗ ಎದ್ದೀನಿ. ಟೈಮ್ 5:30 ಆಗೈತಲ್ಲ. ಬೀರಪ್ಪ ಮುತ್ತೆಗೆ ಹೋಗಿ ಸಂಜೆ ದೀಪ ಹಚ್ಚೋಮಂದ್ರತ್ತು. ಅವರು ದೇವ್ರಿಗೆ ಅಂಗಳ ಕಸ ಗುಡಿಸಿ ನೀರು ಹೊಡೆದ್ರಾತು. ಅಂಥದ್ದೇನಾಗಿಲ್ಲಲ್ಲ ಸ್ನೇಹಿತರೆ. ಹೊಡೆದವರು ದೊಡ್ಡವರಾಗಲಿ, ಹೊಡೆಸ್ಕೊಂಡವ್ರು ನಾವು ಸಣ್ಣವರಾಗಲಿ, ಅದೇ ಮನಸ್ಸಿಗೆ ಹೊಡೆದಕ್ಕಿಂತ ಒಂದು ಮಾತು ಅಂದ್ರಲ್ಲ, ಅದೇ ಭಾಳ ನೋವಾಗಿದೆ ಸ್ನೇಹಿತರೆ. ನಾನು ಏನು ಅನ್ನೋದು ನನಗೆ ಗೊತ್ತೈತಲ್ಲ. ಅವ್ರು ಅಂದಿದ್ದ ಮಾತಿಗೆ ನಾನೇಕೆ ತಲೆ ಕೆಡಿಸ್ಕೋಬೇಕು? ಎಲ್ಲರೂ ಅದನ್ನೇ ಬೈಯಾಕತ್ತಾರ. ನೀನು ಅನ್ನೋದು ನಿನಗೆ ಗೊತ್ತೈತಿ, ದೇವ್ರಿಗೆ ಗೊತ್ತಿರುತ್ತೆ. ನೀನೇ ಅದ್ರಾಗಿಲ್ಲ ಅಂದ್ರೆ ಆ ಮಾತಿಗೆ ಯಾಕೆ ನೋವು ಪಡ್ತಿ? ನಾನು ಹಡ್ಸು ಸುಳೆ ಅಂದ್ರೆ ಹಡ್ಸು ಸುಳೆ ಆಗೋಲ್ಲ, ಗರತೆ ಅಂದ್ರೆ ಗರತೆ ಆಗೋಲ್ಲ. ಅವ್ರು ಅಲ್ಕಟ್ ಬೈತಾರೆ ಜಗಳದಾಗ, ಬೈಯಲ್ಲ ಅಕ್ಕ ಅಂತೇಳಿ ಅಂದರು. ನಾನು ಆ ಥರ ಇಲ್ಲಲ್ಲ. ಇದ್ರೆ ಮನಸ್ಸಿಗೆ ನೋವು ಆಗಲ್ರಿ. ನಾವೇ ತಪ್ಪು ಮಾಡೀವಿ, ನಮ್ಗೆ ಅಂದಾರ ಬಿಡು ಅಂಥೇಳಿ ದುಮಾನೆಲ್ಲ ಹೋಗುತ್ತೆ ಮನುಷ್ಯ. ನೀನು ಚೌಳಿಕಾಯಿ ಪಲ್ಯ ಮಾಡಿದ್ದು ಹಿಂಗೆ ಮುಸ್ರಿ ಹಾಕೀನ್ರಿ, ಚಂತನ ಬಾಯಿ ಮುಸ್ರಿ ಮಾಡಿಲ್ಲ. 5 ಗಂಟೆಗೆ ಹಲ್ಲು ತಿಕ್ಕೊಂಡು ಜಾಕ ಮಾಡಿ ಊಟ ಉಣ್ಲಿಲ್ರಿ. ನೀರು ಕುಡಿದು ಮತ್ತೆ ಹಂಗೆ ಮಲ್ಕೊಂಡು 2 ಬ್ಲೌಸ್ ಕಾಜಿ ಗುಂಡಿ ಮಾಡೋದು. ಮತ್ತು ನಾಳೆ ಜಾತ್ರೆ ಇತ್ತಲ್ಲ, ಇವತ್ತು ಜಾತ್ರೆ ಇತ್ತಲ್ಲ ನಿನ್ನೆ ಮಾಡಿಕೊಟ್ಟೆ. ಇವಾಗೆಲ್ಲ ನೋಡಿ ನೀರು ಬಂದವು. ಗುಡಿಯಾಗ ಜಾತ್ರೆ ಐತಲ್ಲ, ಹಿಂಗಾಗಿ ಪ್ರಸಾದ ಐತೆ. ಊಟ ಮಾಡಾಕತ್ತಾರೆ. ಬಟ್ಟೆ ಅದಾವು, ಯಾಕಿರಲ್ಲಾಕ್ರಿ ನನಗೆ ಸೊಗಸಿಲ್ಲ ಅಂದ್ರೆ ಯಾವ ಬಟ್ಟೆ ಬಾಂಡೆ ತೊಗೊಂಡು ಏನು ಮಾಡಿ. ಮತ್ತು ನೀರು ಬೇಕ್ರಿ. ಮತ್ತು ಅವ್ವ ಬಂದಲ್ಲ, ಬಿಸಿನೀರು ಕಾಸಿನ್ರಿ ಅವ್ವ ಕುಡಿಯಾಕ. ತೋರಿಸಿ ನಾನು ನಿಮ್ಗಾಗಳೆ ಬರೆಲ್ಲ ಕ್ಲೀನ್ ಐತಿ. ಇವಾಗ ಇಷ್ಟು ಎತ್ತಿಟ್ಟು ಕಸ ಗುಡಿಸಿ ಅಂಗಳ ಕಸ ಹುಡುಗಿ ಅಂಗಳಕ್ಕೆ ನೀರು ಹೊಡೆದು ಶ್ರಾವಣಿ ದೇವ್ರ ಪೂಜೆ ಮಾಡಿ ಮುಗಿಸಿ ಹೋಗ್ಯಾಕ ಎಡೆ ಹಿಡ್ದ ಹೆಚ್ಚೋಳಿ. ಇವತ್ತು ಹೋಳ್ಗೆ ಮಾಡೋದಿತ್ತು. ಬೀರಪ್ಪ ಮುತ್ತೆ ಇಷ್ಟೆಲ್ಲ ನೋವು ಕೊಟ್ಟನಲ್ಲ. ದೇವ್ರು ಕೊಟ್ಟಿಲ್ಲ ಸ್ನೇಹಿತರೆ. ಮನುಷ್ಯರು ಹೊಟ್ಟೆ ಕಿಚ್ಚಿಗೆ ಏನಾದರೂ ಮಾಡ್ತಾರೆ. ದೇವ್ರದ್ದೇನೂ ತಪ್ಪಿರಲ್ಲ. ಆದರೆ ನಾವು ದೇವ್ರ ಮ್ಯಾಗೆ ಅನ್ಬೇಕಾಗುತ್ತೆ. ದೇವ್ರ ಮ್ಯಾಗ ಅಂದ್ರೆ ದೇವರು ಸಿಟ್ಟಿಗೆ ನಮ್ಗೆ ತಪ್ಪು ಶಾಪ ಹಾಕಲ್ಲ. ಮನುಷ್ಯರು ಅಂದ್ರೆ ಎಷ್ಟು ಹೊಟ್ಟೆವ್ರಿ ನೋಡಿ ಮನುಷ್ಯರು. ಯಾರಿಗೆ ನಾನು ಬೇಡಬೇಕಂತ ನಾನು ಭಿಕ್ಷೆ ಬೇಡಿದ್ರೆ ಚಲೋ ಇತ್ತು ಸ್ನೇಹಿತರೆ. ನಾನು ಬೇಡಲ್ಲ, ನಾನು ಪಾಡಿನ ಮಾಡ್ಕೊಂಡು ತಿಂತೀನಲ್ಲ. ಹೊಟ್ಟೆ ಕಿಚ್ಚು. ನಾನು ಯೂಟ್ಯೂಬ್ ಮಾಡೋದ್ರಿಂದ ಅವ್ರಿಗೇನು ತ್ರಾಸ ಐತೋ ಗೊತ್ತಿಲ್ಲ ನನಗೆ. ನಾನು ನಿನ್ನೆಯಾದರೂ ಅದೇ ಒಂದೇ ಮಾತು ಹೇಳಿನ್ರಿ, ಇವತ್ತು ಒಂದೇ ಮಾತು ಹೇಳೀನಿ. ನನ್ನ ಮನಸ್ಸಿಗೆ ಇಷ್ಟು ನೋವು ಆಗೈತಲ್ಲ, ಆ ದೇವ್ರು ಬೀರಪ್ಪ ಮುತ್ತೇನೆ ನೋಡ್ಕೊಳ್ಳಿ. ದೇವರಿಗೆ ಬಿಟ್ಟು ಬಿಡ್ತೀನಿ ರೀ. ಅವರಿಂದ ಎಲ್ಲರೂ ಅದಾರ, ಅವರಿಂದ ಎಲ್ಲನೂ ಐತಿ. ನಮ್ಮಿಂದ ಯಾರೂ ಇಲ್ಲ ಅಂತ ಅನ್ಕೊಂಡಾರ ಅವರು. ಯಾರಿಂದ ಯಾರಿದ್ರೇನು ಯಾರೇನು ಇದ್ರೂ ಕೊಟ್ಟು ನಡೆಸಲ್ಲ, ಇಟ್ಟು ನಡೆಸಲ್ಲ. ಮನೆ ಬಿಟ್ಟು ಹೋಗ್ಬೇಕಂತ್ರಿ. ನಾನು ಎಲ್ಲಿಗೆ ಹೋಗ್ಬೇಕು, ಎಂತಲ್ಲಿ ಬಿಡಬೇಕು ಅನ್ನೋದು ನೀವೇ ಹೇಳಿ. ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಮನೆ ನನ್ನ ಹೆಸರಲ್ಲೇ ಇಲ್ಲ, ಆದ್ರೆ ನಾನು ಮನೆಯಾಗಿರೋ ಅಧಿಕಾರ ಐತಿ, ಇರ್ತೀನಿ. ಯಾಕೆ ಏನು ಅಂತ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗತ್ತೇನು ರೀ. ಅಷ್ಟು ಮಿಕ್ಕಿ ನನ್ನ ಸಂಟ್ಯಾಕೆ ಮನೆ ಬಿಟ್ಟು ಹೋಗು, ಹಂಗಾಯ್ತು ಹಿಂಗಾಯ್ತು ಅಂತ ಜೀವ ತಿನ್ನಕತ್ರ ಲಾಸ್ಟಿಗೆ ಇದೆ ಅಲ್ಲ ಸ್ನೇಹಿತರೆ. ಗಾಡ್ ಹತ್ತತನ ತಡಿತೈತಿ. ಗಾಡ್ ಹತ್ತಿಂದ ಯಾರಿಗೆ ತಡೆಯೋಕ್ಕಾಗಲ್ಲ. ನನ್ನ ಗಂಡನ ಜೀವ ಹೋಗೈತಿ. ನನ್ನ ಗಂಡ ಹೋಗಿಸತ್ತಾನ. ನನ್ನ ಮಕ್ಕಳು ನಾವು ಪರದೇಶ ಆಗೀವಿ. ಅವ್ರಕ್ಕೆ ನಮಗೆ ಸೇರಬೇಕಾಗಿದ್ದೆ, ನಾವು ಅವ್ರಿಗೆ ಕೊಡಬೇಕಾಗಿದ್ದ. ನೀವೇ ಕಮೆಂಟ್ ಮೂಲಕ ತಿಳಿಸಿ. ಅವ್ರು ರೊಕ್ಕದ ಬ್ಯಾನ್ ಐತೈತೆ ನೋಡಿ. ರೊಕ್ಕ ಬ್ಯಾನಿ ಮುಂದೆ ಯಾವುದಲ್ಲ. ರೊಕ್ಕ ಅಂತಾರೆ ನೋಡಿ. ಅವ್ರಿಗೂ ಅವ್ರ ಮಕ್ಕಳದವು, ಅಕ್ಕಿದು ಜೀವನ ಐತಿ. ಯಾಕಂದ್ರೆ ರೊಕ್ಕ ತೊಗೊಂಡಿಲ್ಲ ಓಡೋಗಿನೇನ್ರಿ? ಇಲ್ಲಲ್ಲ. ರೊಕ್ಕ ತೊಗೊಂಡು ತಮ್ಮ ಮನೆಯಾಗ ತಮ್ಮ ಮುಂದೆನೇ ಜೀವನ ಮಾಡ್ಕೊಂಡು ತಿನ್ನೋದು ನೋಡೋಕ್ಕಾಗವಲ್ದು. ಎಷ್ಟು ಸಂಕಟ ಇದ್ದಿರ್ಬೇಕು ನೋಡ್ರಿ. ಏನು ಮಾಡ್ತಾರೆ ಮಾಡ್ರಿ, ಜೀವ ಹೋಗುತ್ತಾ ಹೋಲಿ. ಹುಟ್ಟೋದು ಒಮ್ಮೆ, ಸಾಯೋದು ಒಮ್ಮೆ. ಅಂಜಬಾರ್ದ್ರಿ. ಅಂಜಕ್ಕೆ ಸಾಧ್ಯನೇ ಇಲ್ಲ. ಮನೆ ಬಿಟ್ಟು ಹೋಗೋಕ್ಕೂ ಸಾಧ್ಯ ಇಲ್ಲ. ನಾವು ಮನೆ ಬಿಟ್ಟು ಹೋಗ್ಬೇಕಂದ್ರೆ ನನ್ನ ಜೀವ, ನನ್ನ ಉಸಿರು ಹೋಗ್ಬೇಕು, ನಾನು ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ ರೀ. ನಾನು ಇಲ್ಲಿಕಂದ್ರೆ ನಾನು ಮನೆ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಖಂಡಿತ ನಿಮ್ಮ ಮುಂದೆ ನಿಜ ಹೇಳ್ತು ನೋಡಿ. ನಾನು ಅವ್ರ ಮನೆ ಬಿಟ್ಟು ತಿಕ್ನಿ ಅಂತ ಅಲ್ಲ. ನನ್ನ ಉಸಿರು ನನ್ನ ಸಾಯಿ ಹೊಡೆದು ಮನೆ ಬಿಟ್ಟು ಕಳಿಸ್ಬೇಕ್ರಿ ಅವ್ರು. ಇಲ್ಲಿಕಂದ್ರೆ ನಾನು ಸಾಧ್ಯನೇ ಇಲ್ಲ. ಅದು ನನ್ನ ಮನೆ ಬಿಟ್ಟು ತಿಕ್ಕಾಕ ಅಷ್ಟು ಸುಲಭ. ಯಾವತ್ತೇ ಬೇಕಾದ್ರೆ ನಾನು ಹೊಡೆದು ಸಾಯಿ ಹೊಡಿಬೋದು. ನೀನು ಹೊಡಿರಾಗ ಎಲ್ಲಿಗಾರ ಬಿದ್ದು ನಾ ಸತ್ತಿದ್ನಿ ಅಂದ್ರೆ ಯಾರು ಜವಾಬ್ದಾರಿ ಇರ್ತಿದ್ರಿ? ಹೊಡೆದ್ರೆ ಇನ್ನೂ ದೇವ್ರದ ನನ್ನ ಮ್ಯಾಗ. ಹುಟ್ಟೋದು ಒಮ್ಮೆ, ಸಾಯೋದು ಒಮ್ಮೆ. ಅಂಜಬಾರ್ದ್ರಿ ಇದಕ್ಕೆಲ್ಲ. ನೋಡ್ರಿ ಇಲ್ಲೇ ಪಲಾವ್ಗೆ ಒಗ್ಗರಣೆ ಹಾಕೀನಿ. ಇಲ್ಲಿ ಬೀರಪ್ಪನ ಗುಡಿ ಜಾತ್ರೆ ಐತಲ್ಲ, ಹಿಂಗಾಗಿ ಡೊಳ್ಳು ಬರ್ಸಾಕತ್ತಾರ. ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿದ ಮುಗೀತು ನೋಡಿ. ಏನಿಲ್ಲ, ನಾರ್ಮಲಾಗಿ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಇದು ಪಲಾವ್ ಎಲೆ ಹಾಕಿ ಪಲಾವ್ ಹಾಕೀನಿ. ಪಲಾವು ಬಜ್ಜಿ ಮಾಡಿದ್ರೆ ಅಂತೇಳಿ ಬಜ್ಜಿ ಇಟ್ಟು ಕರ್ಸೀನಿ. ಜಾತ್ರೆನೇ ಇತ್ತು. ಬರೀನ ಎಲ್ಲ ಅಲ್ಲಿದ್ರೆ ತೆಗೆದಿಟ್ಟಿಲ್ಲ. ಇದು ಉಳ್ಳಾಗಡ್ಡೆ ಉಳ್ಕೊಂಡು ಹಂಗೆ ಇಟ್ಟೀನಿ. ಬಂದು ನೋಡಿ ಶ್ರಾವಣಿಯರಿ ಬಂದು ನೋಡಿ ಸ್ನೇಹಿತರೆ. ಅಗರ್ಕಾಯಿ ಅದೇವ್ರ ಮನೆಯಾಗ ಹೋಗಿ ಕುಂಬ ತೊಗೊಂಡಿದ್ಲು. ಕಾಸಿ ಮ್ಯಾಗ ಅಗರ್ ಕಳಿಸು. ಬಾ ಬರ್ಯಾಕ ಬಾ ಸಾಮಾಡು ಕಾಸಿ ಅವನ ಬಂದಾಳ ನೋಡಿ. ಇಲ್ಲೇ
ಇವಾಗ ವಿಡಿಯೋ ಚಾಲು ಮಾಡಿದ್ದು ನೋಡಿ. ನನಗೆ ಕೂಡ ಶ್ರವಣ್ ಲೈಟ್ ಕೊಡ್ಸ್ಕೊಂಬಂದ ನೋಡಿ ಜಾತ್ರೆಯಾಗ. ಅಲ್ಲಿ ಪ್ರಸಾದ ಇಲ್ಲಿ ಬರ್ರಿ. ನಾ ಪಲಾವ್ಕ ಕುಕ್ಕರ್ ಕ್ಲೋಸ್ ಮಾಡಬೇಕು, ಮಾಡೇ ಇಲ್ಲ. ಶ್ರಾವಣಿಯರು ಬಂದಲ್ಲ ಹಂಗೆ ಇದು ಮಾಡಕ್ಕೆ ನೋಡ್ರಿ. ಇಲ್ಲೇ ಪಲಾವ್ ಮಾಡಿ ತಳಗಿಟ್ಟೆ, ಗ್ಯಾಸನ್ನು ತಳಗಿಟ್ಕೊಂಡೆ. ಒಂದೆರಡು ಮೆಣಸಿನ್ಕಾಯಿ ಬಜ್ಜಿ ಮಾಡಿಬಿಡ್ತೀನಿ ಉಂಡಾರ ಅಂತ. ಸುಮ್ಮನೆ ಆಗಿಟ್ಟು ಪಲಾವ್ 2 ಬಜ್ಜಿ ತಿಂತಾರೆ. ಶ್ರವಣ್ ಕುಂತಾನೆ. ಶ್ರವಣ್ ಬಟ್ಟೆ ಹೆಂಗೆ ಮಾಡ್ಕೊಂಬಂದ ನೋಡಿ. ಇಷ್ಟೊಲ್ಲ ಸಾಪ ಬಾಂಡ್ರ ಇಲ್ಲ ತೇರು ಹೆಂಗೆ ಆಯಿತು ಅವು ಅನ್ಕೊಂತಾಡ್ರಿ. ಶ್ರವಣಿ ಬಟ್ಟೆ ಕಳಿ ಹೋಗಿ ಹೋಗಿ ಕುಂಬ ಒತ್ತಿ ವಜ್ಜಾಗಿತ್ತು. ಹೋಗಿ ಡ್ರೆಸ್ ಕಳಿ ಅಂದು ಡ್ರೆಸ್ ತೆಗಿ. ತಾನೇ ರೆಡಿಯಾಗಿ ಹೇಳ್ರಿ ಹೆಂಗೆ ರೆಡಿಯಾಗಿ ಹೇಳ. ಹೆಂಗೆ ಟಿಕ್ಳು ಎತ್ತಂದಾಗಿದ್ದಿಲ್ಲ ದಸ್ತಿ ಅಮ್ಮಂದನ ಎಣ್ಣೆ ಕ್ಯಾನ್ ಕೊಡ್ಬೇಕು ಶ್ರಾವಣಿ. ಎಣ್ಣೆ ಹಾಕ್ಕೊತೀನಿ ಬಜ್ಜಿ ಮಾಡಕ್ಕೆ. ಮೆಣಸಿನ್ಕಾಯಿ ಮುರು ಕೊಡ ನಮ್ಮನ್ನ. ಪಲಾವ್ ಹೆಂಗಾಗೈತೆ ಎಳೆವು ನೋಡ್ರಿ. ಬಜ್ಜಿನೂ ಮಾಡಿದೆ. ಇಷ್ಟು ಬಜ್ಜಿ ಅದು ನೋಡಿ. ಶ್ರಾವಣಿ ಶ್ರವಣಕುಮಾರ್ ಕುಂತಾರ ಊಟಕ್ಕೆ. ಗಂಗಳೆಲ್ಲ 4 ಮಂದಿಗೆ ಒಂದೊಂದು. ಶ್ರವಣ ಉಂತೀವ ಅಲ್ಲಿ ಆಟ ಆಡ್ತೀವಿ ಬರೀ. ಪಲಾವನ್ ರೆಡಿ ಆಗೈತ್ರಿ. ಇವತ್ತು ಹಾಕೋದ್ರೆ ಉಣ್ಣಾಕತ್ತಿ ನೋಡಿ. ಮಸ್ತಾಗ ಪಲಾವ್ ಮಾಡೀನಿ. ಎಟ್ಟಾಕೊಂಡು ಪಲಾವ್ ಮಾಡೀನಿ ಬಂದು ಉಂತಾರ ಅಂತೇಳಿ ಅವ್ರಿಗೆ ಹಸಿ ಇಲ್ಲ ಅಂತ ಕರಿಗಡುಬು ಅದು ಅಲ್ಲಿ ಊಟ ಇತ್ತಂತ ಪ್ರಸಾದ. ಜಾತ್ರೆ ಹೋಗಿದ್ರು ಜಟ್ಟಿಗೆ ಬೆಳ್ಳಪ್ಪ ಮುತ್ತೇನ ಜಾತ್ರೆ ರೀ. ಈ ವರ್ಷ ಹೊಸ್ತಾ ತೇರು ಮಾಡಿಸಿದ್ರು. ನಾನು ಕೂಡ ಹೋಗೋದಿತ್ತು, ಹೋಗ್ಲಿಲ್ಲ ನೋಡಿ. ಬರ್ರಿ ಊಟ ಮಾಡೋಣ್ರಿ. ಬರ್ರಿ ಎಲ್ಲರಿಗೆ ತಾಟ ಹಚ್ಚತ್ತೀನಿ. ಶ್ರಾವಣ ಏಟ್ ಅಂತೀನಿ ನೋಡಿ ನೋಡು ಸಾಕು. ಅಮ್ಮಗೆ ಸಾಕು 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 ಬಡ ಯಾರು ಯಾಕೆ ನಿಂತದ ಇರುಡ ಸಾಕು ಯಾವ್ದಾಗ ಏಟು ಉಸುರಿಗೆ ಹಾಕಿ ನಾನು ಚಂದ ನೋಡಿ. ಈಗ ಊಟ ಮಾಡೋ ನೋಡಿ. ಏನು ಬರ್ರಿ ಊಟ ಮಾಡೋಣ್ರಿ ಎಲ್ಲರೂ. ಅನಿತಾ ಅವ ನೋಡ್ರಿ ದಸ್ತೆ ಹಾಕೊಂಡು ಅನ್ನೋದು ಆಶ್ರವಣ. ಹಾಂ ಹಾಂ ಹ್ಞೂ